ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಜನಾರ್ದನ್ ಸರ್. ನಿಮ್ಮ ಊರ ಹೆಸರು ಸರ್? ಗಂಜಾಳಿ ಸರ್. ಟೋಟಲ್ ನಿಮ್ಮ ಹತ್ತಿ ಎಷ್ಟು ಎಕರೆ ಇದೆ ಸರ್? ನಾವು 30 ಎಕರೆ ಮಾಡಿದ್ದೀವಿ ಸರ್. 30 ಎಕರೆ ಮಾಡಿರಿ. ಈ ಹಸಿರುಳ ಲದ್ದೆಗಳಕ್ಕೆ ಯಾವ್ದು ಸ್ಪ್ರೇ ಮಾಡಿರಿ ಸರ್? ಇದು ಡಯಾಮೆಟ್ ಅಂತೇಳಿ ನರೇಂದ್ರ ರೆಡ್ಡಿ ಹತ್ರ ತಗೊಂಡಿದ್ದೀವಿ ಸರ್. ಎಲ್ಲಿ ಸರ್? ಗಂಜಾಳಿ ನರೇಂದ್ರ ಸರ್ ಅವ್ರ ಅಂಗಡಿ, NSCD ಫಾರ್ಮ್ಸ್ ಅಂಗಡಿಯಲ್ಲಿ ತೊಗೊಂಡಿದ್ರಿ. ಹೌದು ಸರ್. ಡೈನಮಿಟ್ ಅಂತೇಳಿ. ಡಯಾಮೆಟ್ ಅಂತೇಳಿ. ಎಷ್ಟು ಲೀಟ್ರ್ ತೊಗೊಂಡ್ರಿ ಸರ್? ಒಂದು ಬ್ಯಾರಲ್ಗೆ 1 ಲೀಟ್ರ್ ಹಾಕಂತ ಹೇಳಿದ್ದಾರೆ ಸರ್ ಅವರು. ಟೋಟಲ್ 30 ಎಕರೆ ಇದೆ. 30 ಎಕರೆಯಲ್ಲಿ ಅಂದ್ರೆ 20 ಎಕರೆಗೆ ಯೂಸ್ ಮಾಡಿದ್ದೀನಿ ಸರ್. 20 ಎಕರೆಗೆ ಯೂಸ್ ಮಾಡಿರಿ. ಯೂಸ್ ಮಾಡಿದ್ದೀನಿ. ಎಷ್ಟು? 40 ಎಕರೆಗೆ ಯೂಸ್ ಯೂಸ್ ಮಾಡಿಲ್ಲ. ಯೂಸ್ ಮಾಡ್ತೀರಿ ಸರ್ ಮತ್ತೆ 10 ಎಕರೆಗೆ? ಇದು ನಮ್ಗೆ ಪರವಾಗಿಲ್ಲ ಸರ್. ಪರವಾಗಿಲ್ಲ. ರಿಸಲ್ಟ್ ಐತೆ. ಹಾಂ. ಅದಕ್ಕೋಸ್ಕರ ಮತ್ತೆ ಬೆಳಿಗ್ಗೆ ಹೋಗಿದ್ನಿ ಇದೇ ತಗರಿ ಅಂತ ಹೇಳಿದ್ರು ಅವರು ಕೂಡ. ಹ್ಞೂ. ನಮ್ಮ ಹುಡುಗನು ಇದೇ ತಗೊಂಬಂತ ಹೇಳಿದಾರೆ ಸರ್ ನಮ್ಮ ತಮ್ಮ. ಅಂದರೆ ಹುಳ ಯೂಸ್ ಮಾಡೋಕ್ಕಿಂತ ಮೊದಲು ಹುಳ ಜಾಸ್ತಿ ಇತ್ತು ಸರ್? ಹುಳ ಇತ್ತು ಸರ್, ಇವಾಗ ಹುಳ ಕಾಣಲ್ಲ ಸರ್. ಅದ್ರಾಗ ಹುಳ ಕಾಣಿಸ್ತಿಲ್ಲ. ಹಸಿರುಳ ಲದ್ದೆ ಹುಳ ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ. ಹೊಡೆದು ಎಷ್ಟು ದಿವಸ ಆಗಿದೆ ಸರ್? ಹೋದ ಸಂಡೆ ಹೊಡೆದು ಸರ್. ಹೋದ ಸಂಡೆ ಹೊಡೆದ್ರಿ. ಸರ್. ಹಾಂ. ಪರವಾಗಿಲ್ಲ. ಮತ್ತೆ ಸಂಡೆ ಹೊಡಿಬೇಕಂತ ಇವತ್ತು ಚೆಕ್ ಮಾಡಿದ್ರೆ ಹುಳ ಕಾಣಲ್ಲ ಅಂದು ಇನ್ನೊಂದು 10 ಎಕರೆ ಬಿಟ್ಟು ಬೇರೆ ಐತೆ ಸರ್. ಅದಕ್ಕೆ ಒಯ್ಬೇಕಂತ ಬೆಳಿಗ್ಗೆ ಹೋಗಿ ಅಂದರೆ 30 ಎಕರೆಯಲ್ಲಿ 20 ಎಕರೆಗೆ ಹೊಡೆದ್ರಿ. ಹೊಡೆದು ಸರ್. ಹುಳ ನೋಡಮ್ಮ ಅಂತೇಳಿ 10 ಎಕರೆ ಬಿಟ್ಟಿರಿ. ಬಿಟ್ಟಿವಿ ಸರ್. ಇವಾಗ ಹುಳ ಹೋಗಿದೆ, ರಿಸಲ್ಟ್ ಬಂದಿದೆ. ರಿಸಲ್ಟ್ ಆಗಿದೆ. ಇನ್ನು ಉಳ್ಕಿದ 10 ಎಕರೆ ಕೂಡ ಹೊಡಿತೀರಲ್ಲ ಸರ್? ಅಂತ ಕನ್ಫರ್ಮ್ ಅಂದ್ಕೊಂಡಿ ಸರ್ ನಾವು. ಪಕ್ಕ ಹೊಡಿತೀವಿ. ಹಾಂ. ಅವರು ರೆಡ್ಡಿ ಅವರು ಏನಂದ್ರು, ನರೇಂದ್ರ ರೆಡ್ಡಿ ತಗೊಂಡು ಅದು ನಿಮ್ಗೆ ಓಕೆ ಆದ್ರೇ ಒಯ್ರಿ, ಇಲ್ಲಾಂದ್ರೆ ಬೇಡ ಹೌದು. ಸರ್. ಆದ್ರೆ ರಿಸಲ್ಟ್ ಬಂದದಂತ ಅವ್ರಿಗೆ ಹೇಳಿದ್ವಿ ಸರ್ ನಾವು ಬೆಳಿಗ್ಗೆ. ಹೌದು, ಫೋನ್ ಮಾಡಿ ಹೇಳಿದಿರಿ? ಫೋನ್ ಇಲ್ಲ, ಡೈರೆಕ್ಟ್ ಅಂಗಡಿಗೆ ಹೋಗಿ ಡೈರೆಕ್ಟ್ ಅಂಗಡಿಗೆ ಹೋಗಿ ಹೇಳಿರಿ? ಹೋಗಿ ಹೇಳಿ ಬಂದ್ವಿ. ಹ್ಞೂ. ಸರಿಯಪ್ಪ ತರಿಸ್ತೀನಿ ಅಂತ ಹೇಳಿದಾರೆ ಸರ್ ಅವರು. ಹ್ಞೂ. ಇದ್ರೆ ಕೊಡ್ರಿ ಸರ್ ಅಂತೇಳಿ, ಇಲ್ಲ ಸಾಯಂಕಾಲ ಬಂದು ಒಯ್ಯ ಅಂತ ಹೇಳ್ಯಾರ ಸರ್ ಅವರು. ಇದೆ. ಓಕೆ, ಅವ್ರ ಹತ್ರ ಸ್ಟಾಕ್ ಇದೆ, ತಗೊಳ್ಳಿ. Okay. ಬಟ್ ಪ್ರಾಡಕ್ಟ್ ಹೆಂಗಿದೆ ಸರ್ ಇದು? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಒಳ್ಳೆ ಕಂಪನಿ. ಒಳ್ಳೆ ಕಂಪನಿ. ನಮ್ಮ VL ಕಂಪನಿ ಒಳ್ಳೆ ಕಂಪನಿ, ತಗೋಬಹುದು. ರಿಸಲ್ಟ್ ಪಾಸ್ ಆಗಿದೆ ಸರ್, ಬೇರೆಯವ್ರದ್ದು ಗೊತ್ತಿಲ್ಲ. ನಮ್ಗನ್ಕೂ ಓಕೆ. ಹೌದು ಹೌದು. ಮತ್ತೆ ನಿಮ್ಗೆ ಗೊತ್ತಾಯ್ದಲ್ಲ ಸರ್ ರಿಸಲ್ಟ್ ಚೆನ್ನಾಗಿದೆ ಅಂತ, ಹುಳ ಸತ್ತವ ಅಂತ ಕನ್ಫರ್ಮ್ ಆಗಿದೆ ಅಲ್ಲ ಸರ್? ನೀವು ಊರಲ್ಲಿ ಗಂಜಾಳಿ ನಿಮ್ಮ ಫಾರ್ಮರ್ಸ್ಗೆ ಹೇಳ್ಬೋದಲ್ಲ ಸರ್? ಬಂದು ಕೇಳಿದವರಿಗೆ ನಾನು ಇಸ್ಕೊಟ್ಟಿದ್ದೀನಿ ಸರ್ ಅಂತ. ಬೇರೆ ಯಾವುದೇ ಆಗಲಿ ಕಂಪನಿ ನಾನು ಹೊಡೆದು ಅಂತ ನಾನು ಹೊಲ ನೋಡಿದ ಹುಡುಗರಿಗೆಲ್ಲ ಹೇಳಿಕೊಟ್ಟಿನಿ ಸರ್. ಹೇಳ್ಕೊಟ್ಟಿರಿ? ಇದೇ ಹೊಡ್ರಿ ಇದಂತ. ಅವ್ರು ನಾನು ಬೆಲೆ ಮೇಲೆ ತಗೊಂಡ್ರ ಸರ್. ಒಂದು 4 ತಗೊಂಡಾರ. ನೀವು ಹಂಗೆ ಗದ್ದೆ ಕೂಡ ಹಾಕ್ತೀರಿ ಸರ್? ನೀವು ಗದ್ದೆ ಮಾಡ್ತಾರೆ ಸರ್. ಜನನಿ ಗುಳಿ ಕೂಡ ಹಾಕಿರಾ? ಹಾಕಿನಿ ಸರ್. ಜನನಿ ಹೇಗಿದೆ ಸರ್? ಪರವಾಗಿಲ್ಲ ಸರ್. ಜನನಿ ದುಬ್ಬ ಹುಳ ಕಂಟ್ರೋಲ್ ಚೆನ್ನಾಗಿ ಬಂದಿದೆ. ಅದನ್ನ ಟಿಲ್ಲರಿಂಗ್ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ನಾವು ಲಾಸ್ಟ್ ಇಯರ್ಲಿಂದ ಕೊಟ್ಟಿದ್ದೀವಿ ಅವರಿಗೆ. ಮಾಡಿಲ್ಲ, ಅವರೇ ಬಂದಿದ್ರು. ನಾನು ಅದೇ ಮೂಮೆಂಟ್ ನಲ್ಲಿ ಕಟ್ಯಾರಿ ತಗೋಬೇಕಂತ ಹೋಗಿದ್ದೆ. ಒಂದ್ಸಲ ಜನನಿ ಹಾಕಪ್ಪ ಅಂತ ಹೇಳಿದ್ರು ನಿಮ್ಮವರು. ಅವ್ರ ಮಾತೆ ಹಾಕಿಂದ ತಗೋಣ ಹಾಕಿನಿ ಸರ್. ಪರವಾಗಿಲ್ಲ ಸರ್. ಫಟೇರಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಅನಿಸಿದೆ ಸರ್? ಪರವಾಗಿಲ್ಲ ಸರ್. ನನಗೆ ಫಟೇರಕ್ಕಿಂತ ಕಾಣ್ತಾ ಇಲ್ಲ. ನಾಲ್ಕನೇ ಗೊಬ್ಬರ ಹಾಕಿದ್ವಿ ನಾವು. ಪರವಾಗಿಲ್ಲ ಸರ್. ಫಸ್ಟ್ ಟೈಮ್ ಒಂದೇ ಸಲ ಹೊಡೆದ್ವಿ ಎಣ್ಣೆ. ಇಲ್ಲಿವರೆಗೂ ಸ್ಪ್ರೇ ಮಾಡಿಲ್ಲ ಗದ್ದಿಗೆ. ಚೆನ್ನಾಗಿದೆ ಜನನಿ. ಇದು ಸೀಗೋಡ್ ಹಾಕಿರಿ ಸರ್ ನೀವು? ಹಾಕಿಲ್ಲ. ಇದು ನೆಕ್ಸ್ಟ್ ನಮ್ಮ ಸೀಗೋಡ್ ಬರ್ತದೆ ಸರ್. ಅದರಲ್ಲಿ 12 ಕಂಟೆಂಟ್ ಇರ್ತಾವ. ಪೊಟಾಸು, ಜಿಂಕು, ಮ್ಯಾಗ್ನೀಸಿಯಮ್, ಕ್ಯಾಲ್ಸಿಯಂ, ಸಲ್ಫರು, ಬೋರನು ಇವೆಲ್ಲ ಇರ್ತಾವೆ ಸರ್. ಅದು ನಿಮ್ಗೆ ಫ್ಲವರ್ ಇಂಕ್ರೀಸ್ ಆಗ್ತದೆ ಸರ್, ಫ್ರೂಟ್ ಸ್ಟಾರ್ಟಿಂಗ್ ಮಾಡ್ತದೆ ಸರ್, ಸೈಡ್ ಬ್ರಾಂಚಸ್ ಚೆನ್ನಾಗಿ ಬರ್ತದೆ ಸರ್. ನೀವು ಹೊಡ್ರಿ ಸರ್, ಸೂಪರ್ ಡೂಪರ್ ರಿಸಲ್ಟ್, ಎಕ್ಸಲೆಂಟ್ ಇದೆ ಸರ್. ನೆಕ್ಸ್ಟು ಒಂದು ಬ್ಯಾರಲ್ಗೆ ಎಕರೆಗೆ 1/2 ಲೀಟ್ರು 4 ಎಕರೆಗೆ. 1 ಸಿಂಟ್ಯಾಕ್ಸಿಗೆ 1 ಲೀಟ್ರ್ ತೊಗೊಂಡ್ರೆ ಸಾಕು ಸರ್. ಹಾಂ ಸರ್. ಅದು 800 ಇಂದ 900 ಲೀಟ್ರ್ ಇರ್ಬೋದು ಸರ್. ಚೆನ್ನಾಗಿರ್ತದೆ ಸರ್. ಇದು ಡೈನಮಿಟ್ ಓಕೆ ಅಲ್ಲ ಸರ್ ಇವಾಗ? ಹುಳ ಅಂತೂ ಕ್ಲಿಯರ್ ಆಗಿದೆ. ಬೇರೆ ಫಾರ್ಮರ್ಗೆ ತಿಳಿಸ್ರಿ ಸರ್. ಪಕ್ಕಾ ಸರ್. ಓಕೆ ಥ್ಯಾಂಕ್ ಯು ಸರ್.